ಜಿಲ್ಲೆಯ ಹಾಗೂ ನಾಡಿನ ಜನತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ 893ನೇ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾರೆ. 12ನೇ ಶತಮಾನದಲ್ಲಿ ಇದೇ ಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಒಂದು ದೊಡ್ಡ ಸಾಮಾಜಿಕ ಚಿಂತನೆಯನ್ನು ಕ್ರಾಂತಿಯನ್ನು ಮಾಡಿ ಪ್ರಪ್ರಥಮ ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನು ಕರೆದುಕೊಂಡು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ಸ್ಥಾಪನೆ ಮಾಡಿ ಆಡು ಭಾಷೆ ಕನ್ನಡದಲ್ಲಿ ವಚನ ಚಳವಳಿ ಮೂಲಕ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ತರಬೇಕು, ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಹೋಗಲಾಡಿಸಬೇಕು, ಮಹಿಳೆಯರಿಗೆ ಸಮಾನತೆ, ಹೀಗೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಬಸವ ಧರ್ಮವನ್ನು ಸ್ಥಾಪನೆ ಮಾಡಿ ಇವತ್ತು ಬಸವಣ್ಣವರು ಜಗಜ್ಯೋತಿ ಇವತ್ತಿಗೂ ಕೂಡ 893 ವರ್ಷಗಳ ನಂತರನೂ ಕೂಡ ಇವತ್ತು ಕೂಡ ಬಹಳ ಇನ್ನೂ ಹೆಚ್ಚಿನ ಪ್ರಸ್ತುತವಾಗಿದೆ. ಇವತ್ತು ಬಸವಣ್ಣನವರು ಬಸವಾದೀಶ್ವರರ ದಾರಿಯಲ್ಲಿ ನಡೆದುಕೊಂಡು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸಿತ್ತು. ಆ ಕನಸನ್ನು ನನಸುವ ದಿಶೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಹಿಂದೆಯೂ ಕೂಡ 13ರಿಂದ 18 ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಬಸವಣ್ಣನವರ ಭಾವಚಿತ್ರವನ್ನು ಹಾಕಬೇಕು. ಯಾವ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಒಂದು ವಿಧಾನಸೌಧ ಕೆಲಸ ಮಾಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಣ್ಣ ಬಸವಣ್ಣವ್ರನ್ನ ಫೋಟೋಗಳನ್ನು ಹಾಕಿದಾಗ ಇದೇ ಅವಧಿಯಲ್ಲಿ ಇವತ್ತು ಹೋದ ವರ್ಷ ಇವತ್ತು ಬಸವಣ್ಣನವ್ರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋದ್ರ ಮೂಲಕ ಅವರಿಗೆ ಗೌರವವನ್ನು